ಇಷ್ಟರಲ್ಲೇ ನಮ್ಮಮ್ಮ ಮಹಾದೇವಿ ನನ್ನ ಹೊಟ್ಟೆಲ್ ಹುಟ್ತಾರಂತೆ. ಅಲಂಕಾರಕ್ಕೆ ಹಬ್ಬ ಆಗಲ್ಲ. ಆ ವಿಷಯ ನಿನಗೆ ಗೊತ್ತಿದೆ ಅಲ್ವಾ ಪುಣ್ಯ? ಹಾಗೆ ಶೋಭನ ಆದ ಮಾತ್ರಕ್ಕೆ ಮಕ್ಕಳಾಗುತ್ತೆ ಅಂತ ಕನ್ಸ್ ಕಾಣ್ಬೇಡ. 9 ತಿಂಗಳು ಆ ಮಗುಗೇನು ಆಗ್ದಿರೋ ತರ ನೋಡ್ಕೋಬಹುದು, ಆದ್ರೆ ಈ ಭೂಮಿ ಮೇಲೆ ಬರಲ್ಲ. ಆ ವಿಷಯ ನೆನ್ಪಿಟ್ಕೋ. ನೀನ್ ಭಯ ಪಡ್ಸಿದ್ರೆ ಭಯ ಪಡೋರು ಯಾರು ಇಲ್ಲ ಇಲ್ಲಿ. ಪರ್ಣಿಕಾ, ಈಗಾದ್ರೂ ಈ ಕೆಟ್ಟ ಸ್ನೇಹನ ಬಿಟ್ರೆ ಒಳ್ಳೇದಾಗತ್ತೆ. ಇಷ್ಟರಲ್ಲೇ ಯಜಮಾನ್ರ ಕೈಯಾರೆ ನಿನ್ ಮದ್ವೆನ ಮಾಡಿಸ್ತೀವಿ. ಏಯ್, ನನಗ್ ಮದ್ವೆ ಮಾಡೋದಕ್ಕೆ ನೀನ್ ಯಾರೇ? ನಾನು ಈ ಮನೆ ಸೊಸೆ, ಭದ್ರಮ್ಮನ್ ದೊಡ್ಡ ಮಗಳು. ಹುಚ್ಚು ಹುಚ್ಚು ನಾಟಕಗಳಾಡದೆ ಇದ್ರೆ ಒಳ್ಳೇದು. ಏನೇ ನಾಟಕ ಆಡದ್ಯೆ? ಅನಿರುದ್ಧ್ ನಿನಗೆ ಮೋಸ ಮಾಡ್ದ ಅಂತ, ನ್ಯಾಯ ಕೊಡ್ಸಿ ಅಂತ ರೂಪ ಬದಲಾಯಿಸ್ಕೊಂಡು ಎಲ್ರ ಮುಂದೆ ಹುಚ್ಚಿ ತರ ನಾಟಕ ಆಡ್ದ್ಯಲ್ಲೇ. ಇನ್ನು ಮೇಲ್ ನಾನು ಆಡೋ ಆಟಕ್ಕೆ ನಾನು ಹಾಕೋ ವೇಷನ ನಿನ್ನಿಂದ ಸಹಿಸಕ್ಕಾಗಲ್ಲ. ದಿನಗಳ ಲೆಕ್ಕ ಇಟ್ಕೋ ನಿನ್ ಲೋಕಕ್ಕೆ ವಾಪಸ್ ಹೋಗಕ್ಕೆ. ಇಷ್ಟರಲ್ಲೇ ಯಜಮಾನ್ರ ಕೈಯಾರೆ ನಿನ್ ಮದ್ವೆನ ಮಾಡಿಸ್ತೀವಿ. ಭದ್ರಮ್ಮನ್ ದೊಡ್ಡ ಮಗಳು. ಹುಚ್ಚು ಹುಚ್ಚು ನಾಟಕಗಳಾಡದೆ ಇದ್ರೆ ಒಳ್ಳೇದು. ಪರ್ಣಿಕಾ, ನೀನ್ ಯಾವ್ದ್ರ ಬಗ್ಗೆ ಯೋಚಿಸ್ತಿದ್ಯಾ ಅಂತ ನನಗದ ಅರ್ಥ ಆಗುತ್ತೆ. ನಾವು ಹುಟ್ಟಿದಾಗ್ಲೇ ದೇವ್ರು ನಮ್ಮ ಹಣೆ ಬರಾನ ಬರ್ದಿರ್ತಾನೆ. ನಾವ್ ಎಲ್ಲಿ ಹುಟ್ಟಬೇಕು, ನಮ್ ಜೀವನಕ್ಕೆ ಯಾರನ್ನ ಕಳಿಸ್ಬೇಕು, ಈ ತರ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಪ್ರತಿಯೊಂದನ್ನು ಬರ್ದಿರ್ತಾನೆ. ಅದೇ ಥರ ನಿನಗೂ ಒಂದ್ ಒಳ್ಳೆ ಗಂಡು ಸಿಗ್ಲಿ ಅಂತ ಬರ್ದಿರ್ತಾನೆ. ಈಗ್ಲಾದ್ರೂ ಅನಿರುದ್ಧನ ಮರ್ತು ಬಿಡು. ನಾವೆಲ್ಲ ಸೇರಿ ನಿನ್ಗೊಂದು ಒಳ್ಳೆ ಹುಡುಗನ್ ನೋಡಿದ್ದೀವಿ. ನಿನಗಿಷ್ಟ ಆದ್ರೆ ತಕ್ಷಣ ಯಜಮಾನ್ರಿಗೆ ಹೇಳಿ ಮುಹೂರ್ತಾನೂ ಇಡ್ಸ್ಬಿಡೋಣ, ಸರಿನಾ? ಇಲ್ಲಿ ನೋಡು. ಪರ್ಣಿಕಾ, ಏಯ್, ನೀನ್ 100 ಸಂಬಂಧ ತಂದ್ರೂ ಹೀಗೆ ನಡೆಯುತ್ತೆ. ನನ್ಗೆ ನನ್ ಭಾವನೆ ಪ್ರಾಣ. ಬದುಕಿದ್ರೆ ಭಾವನ್ ಜೊತೆನೆ ಬದುಕ್ತೀನಿ, ಇಲ್ಲ ಅಂದ್ರೆ ಹೀಗೆ ಒಂಟಿಯಾಗಿದ್ದು ಸಾಯ್ತೀನಿ. ಪರ್ಣಿಕಾ, ನೀನ್ ಒಂಟಿಯಾಗಿ ಹೀಗೆ ನೋವು ಪಡ್ತಾ ಇದ್ರೆ ನೋಡ್ಕೊಂಡು ನಾವ್ ಸುಮ್ನೆ ಇರ್ತೀವಿ ಅನ್ಕೊಂಡ್ಯಾ? ಏನ್ ಮಾಡ್ತೀಯ? ಏನ್ ಮಾಡಕ್ಕಾಗತ್ತೆ? ನನ್ ಮದ್ವೆ ಬಗ್ಗೆ, ನನ್ನ ಬಗ್ಗೆ ನಿನಗೇನೆ ಹಕ್ಕಿದೆ? ನೀನೇನಾದ್ರೂ ನನ್ನ ಹೆತ್ತ ತಾಯಿನಾ ಅಥವಾ ಸಾಕು ತಾಯಿನಾ? ಜೊತೆಲಿ ಹುಟ್ಟಿರೋ ಅಕ್ಕನ್ ಸಮಾನ. ಭದ್ರಮ್ಮಂಗೆ ದೊಡ್ಡ ಮಗಳು. ಈ ಹುಡುಗ ತುಂಬಾ ಒಳ್ಳೆಯವನು. ಅದು ಅಲ್ಲದೆ ಅನಿರುದ್ಧ್ ಸ್ನೇಹಿತ. ಮಾಡ್ಕೊಂಡ್ರೆ ನಿಂಗೆ ಒಳ್ಳೇದು. ಬೇಡ ಅಂತ ಹಠ ಮಾಡಿದ್ರೆ ಬಲವಂತವಾಗಿ ಮದ್ವೆ ಮಾಡಿಸ್ತ್ಯಾ? ಹಾಗೇನಾದ್ರೂ ಮಾಡಿದ್ರೆ ಮದ್ವೆ ಆಗಿದ್ ಮರುಕ್ಷಣನೇ ನನ್ನ ಹೆಣ ನೋಡ್ಬೇಕಾಗುತ್ತೆ. ನನಗೆ ಹೊಡಿತ್ಯಾ ನಿನ್ನ? ಅಮ್ಮ,
ಪುಣ್ಯ ಪುಣ್ಯ ಏನಾಯ್ತಮ್ಮ? ಪುಣ್ಯ ಪುಣ್ಯ ಅಯ್ಯೋ ಪುಣ್ಯ ಏನಾಯ್ತು ಪುಣ್ಯ ಏನಾಯ್ತಮ್ಮ? ಏನಾಯ್ತು ಪುಣ್ಯ 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 ಅಮ್ಮ ಪುಣ್ಯ ಅಮ್ಮ ಏನಾಯ್ತಮ್ಮ ಪುಣ್ಯ ಕಣ್ಬಿಡು ಪುಣ್ಯ ಎದ್ದೇಳಮ್ಮ. ಪುಣ್ಯ ಪುಣ್ಯ ಏನಾಯ್ತಮ್ಮ? ಪುಣ್ಯ ಮಾತಾಡು ಪುಣ್ಯ ಪುಣ್ಯ. ಕಣ್ಬಿಡು ಪುಣ್ಯ 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 ಅಯ್ಯೋ ಅಯ್ಯೋ ಕಣ್ಬಿಡು ಪುಣ್ಯ ಪುಣ್ಯ. ಪುಣ್ಯ ಪುಣ್ಯ ಅಮ್ಮ ಏನಾಯ್ತಮ್ಮ ಎದ್ದೇಳು ಪುಣ್ಯ ಪುಣ್ಯ ಪುಣ್ಯ. ಕಣ್ಬಿಡು ಪುಣ್ಯ ಪುಣ್ಯ ಕಣ್ಬಿಡು ಪುಣ್ಯ ಅನಿರುದ್ಧ್ ಹೋಗಿ ಶಾಂತಮ್ಮನ್ ಕರ್ಕೊಂಡ್ ಬಾ. ಸರಿ ಅಮ್ಮ ಬೇಗ ಹೋಗು. ನೀನ್ ಪುಣ್ಯನ್ ರೂಮಿಗೆ ಕರ್ಕೊಂಡು ಹೋಗು ಹುಷಾರು ಪುಣ್ಯ ಏನಾಯ್ತಮ್ಮ ಭಯ ಪಡೋ ಅಂತದ್ ಏನಿಲ್ಲಪ್ಪ. ಸ್ವಲ್ಪ ಹೊತ್ನಾಗೆ ಜ್ಞಾನ ಬರ್ತೈತೆ. ನಿಮ್ಗೆ ಆದಷ್ಟು ಬೇಗ ಮೊಮ್ಮಗನೋ ಮೊಮ್ಮಗಳೋ ಹುಡ್ತಾವ್ರೆ. ನಿಮ್ ಸೊಸೆ ಗರ್ಭಿಣಿ ಆಗವಳೆ. ಪುಣ್ಯ ಏನಪ್ಪ ನೀನು ತಂದೆ ಆಗ್ತಿದ್ಯಾ? ಏನಮ್ಮ ನೀನ್ ಹೇಳ್ತಿರೋದು ನಿಜನಾ ಹಾ ನಿಜಾನೇನಪ್ಪ. ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಅಮ್ಮ ಮಗು ಹುಟ್ಟಿದ ತಕ್ಷಣ ನಾನ್ ನಿಂಗೆ ಚಿನ್ನದ ಸರ ಕೊಡ್ತೀನಿ ಈಗ ಹೇಗಿದ್ಯಾ ಪುಣ್ಯ? ಪರವಾಗಿಲ್ಲಮ್ಮ. ಪುಣ್ಯ ನಿನ್ ತಾಯಿ ಆಗ್ತಾ ಇದೀಯಾ? ಈ ದಿನಕ್ಕೋಸ್ಕರ ತುಂಬಾನೇ ಕಾಯ್ತಾ ಇದ್ದೆ ಅಮ್ಮ. ಇವತ್ತಿಂದ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಏನು ಮಾಡಬಾರ್ದು. ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಮ್ಮ. ಅನಿರುದ್ಧ್, ಇವತ್ತಿಂದ ಪುಣ್ಯನ ಚಿಕ್ಕ ಮಗು ತರ ತುಂಬಾ ಜಾಗ್ರತೆಯಿಂದ ನೋಡ್ಕೋಬೇಕು, ಸರಿನಾ? ಸರಿನಮ್ಮ. ಈಗ್ಲೇ ಬರ್ತೀನಿ. ತಗೋ ಪರ್ಣಿಕಾ. ತಗೋ ಶಾಂತಮ್ಮ. ಅನಿರುದ್ಧ್ ತಗೋ, ಪುಣ್ಯಕ್ಕೆ ತಿನ್ಸು.
ಶಾಂತಮ್ಮ ನಾವ್ ಹೋಗೋಣ ಬಾ. ನಮ್ಮಮ್ಮಂಗೆ ತಾಯಿ ಆಗೋ ಅದೃಷ್ಟ ಇಷ್ಟು ಬೇಗ ಆ ದೇವ್ರು ಕರುಣಿಸ್ತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನಗೆ ತುಂಬಾ ತುಂಬಾ ಖುಷಿ ಆಗ್ತಿದೆ. ನಿನಗಷ್ಟೇ ಅಲ್ಲ ಪುಣ್ಯ, ಅಪ್ಪ ಅಮ್ಮ ಎಲ್ರೂ ಹ್ಯಾಪಿ ಆಗಿದ್ದಾರೆ. ಅಮ್ಮನ ಮುಖದಲ್ಲಿ ಸಂತೋಷ ನೋಡ್ತೀಯಾ? ಮೊಮ್ಮಕ್ಕಳನ್ನ ಯಾವಾಗ ಎತ್ತಿ ಆಡಿಸ್ತೀನಿ ಅಂತ ಎಷ್ಟು ಖುಷಿಯಿಂದ ಕಾಯ್ತಾ ಇದ್ದಾರೆ. ಐ ಲವ್ ಯು ಪುಣ್ಯ, ಐ ಲವ್ ಯು ಸೋ ಮಚ್. ಅರೆ ಅರೆ ನಾಚಿಕೆ ನೋಡು. ನನ್ ಜೀವನ ಏನಾಗುತ್ತೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಮ್ಮ. ಪ್ರೀತಿ ತೋರಿಸಿ ಕಣ್ರೆಪ್ಪೆ ಥರ ನೋಡ್ಕೊಳ್ಳೋದಕ್ಕೆ ನೀನೇ ಇಲ್ಲ. ನಾನ್ ಪ್ರೀತಿಸ್ತಿರೋ ಭಾವ ಕೂಡ ಇನ್ನು ನನಗೆ ಸಿಗಲ್ಲ ಅನ್ನೋದು ಕೂಡ ಅರ್ಥ ಆಯ್ತು. ಅಮ್ಮ, ನಿನಗ್ ಗೊತ್ತಾ, ಪುಣ್ಯ ಈಗ ಪ್ರೆಗ್ನೆಂಟ್. ಮನೇಲಿ ಎಲ್ರೂ ಕೂಡ ಎಷ್ಟು ಖುಷಿಯಾಗಿದ್ದಾರೆ. ಮತ್ತೆ ನೀನ್ ಖುಷಿಯಾಗಿರ್ಬೇಕು ಅಂತ ಆಸೆ ಇಲ್ವಾ? ನನ್ ಕೈಲಾಗಲ್ಲ, ನನಗ್ ಸಿಗೋದಿಲ್ಲ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ನನಗ್ ಬುದ್ಧಿ ಬಂದಾಗಿಂದಾನು ಭಾವನೆ ನನ್ ಗಂಡ ಅಂತ ಅನ್ಕೊಂಡೆ. ಎಲ್ಲ ದೇವರಿಗೂ ಹರಕೆ ಹೊತ್ಕೊಂಡೆ. ಆದ್ರೆ ಏನ್ ಲಾಭ? ಈಗ ನೋಡು ಈಗ ಏಕಾಂಗಿಯಾಗಿ ಹೋದೆ. ಬರೀ ಕಣ್ಣಲ್ಲೇ ಶತ್ರುಗಳ ಎದೆಲಿ ಭಯ ಹುಟ್ಸೋ ಭದ್ರಮ್ಮನ ಹೊಟ್ಟೆಲಿ ಹುಟ್ಟಿರೋ ನೀನು ಸೋತ್ ಹೋದೆ ಅಂತ ಅವ್ರ ಮುಂದೆ ಕಣ್ಣೀರ್ ಹಾಕೊಂಡ್ ಕೂತಿದ್ಯಾ? ಮತ್ತೆ ನಾನೇನ್ ಮಾಡ್ಲಿ? ಅನಿರುದ್ಧ ಪುಣ್ಯ ಪ್ರೀತಿಯ ಪ್ರತಿರೂಪವಾಗಿ ಮಗು ಕೂಡ ಹುಟ್ಟುತ್ತಾ ಇದೆ. ಆದ್ರೆ ಇನ್ನೂ ಹುಟ್ಟಿಲ್ವಲ್ಲ. ಏನ್ ಹೇಳ್ತಾ ಇದ್ದೆ ನೀನು? ಇಲ್ಲ ಅಂದ್ರೇನು ಅನಿರುದ್ಧ ಪುಣ್ಯ ಮಧ್ಯೆ ಬಿಡ್ಸಕ್ಕಾಗ್ದಿರೋಂಥ ಪ್ರೀತಿ ಇದೆ. ಅಂಥದ್ರಲ್ಲಿ ನೀನ್ ಅನ್ಕೊಂಡ್ ಹಾಗೆ ಮಗು ಹುಟ್ಟಿದ್ರೆ ನಿನ್ ಭಾವ ನಿನಗ್ ಯಾವತ್ತೂ ಸಿಗೋದಿಲ್ಲ. ನಿಮ್ ಭಾವನ್ ಜೊತೆ ನಿನ್ ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಟಿರೋ ಭದ್ರಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ನೀನ್ ಹೇಳ್ತಿರೋದ್ ನಿಜಾನೇ, ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಇಷ್ಟು ವರ್ಷದಲ್ಲಿ ನನ್ ಮೇಲೆ ಹುಟ್ಟದೇ ಇರೋ ಪ್ರೀತಿ ಭಾವಂಗೆ ಇವಾಗ ಹೇಗ್ ಬರುತ್ತೆ? ನಿನ್ ಮೇಲೆ ಅವನಿಗೆ ಪ್ರೀತಿ ಹುಟ್ಟದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವ್ರ ಮಗು ಜೀವ ತುಂಬಿಕೊಂಡು ಈ ಭೂಮಿ ಮೇಲೆ ಬರಬಾರ್ದು. ಆ ಮಗು ಹುಟ್ಟೋಕ್ ಮುಂಚೆನೆ ಸತ್ ಹೋಗ್ಬೇಕು. ಈ ಪೌಡರ್ನ ಪುಣ್ಯ ಕುಡಿಯೋ ಹಾಲಲ್ಲಿ ನೀನೇ ಬೆರೆಸ್ಬೇಕು. ಇನ್ನೂ ಕೂಡ ಪ್ರಪಂಚ ನೋಡದೇ ಇರೋ ಮಗು ಪ್ರಾಣನ ಹೇಗ್ ತೆಗೆಯೋದು? ನನ್ ಕೈಲಾಗಲ್ಲ. ಪ್ರಪಂಚನೇ ನೋಡ್ದಿರೋ ಆ ಮಗು ಪ್ರಾಣ ದೊಡ್ಡದಾ? ಇಲ್ಲ ಕೊನೆವರೆಗೂ ಭಾವನ್ ಜೊತೆನೆ ಬದುಕ್ಬೇಕು ಅನ್ಕೊಂಡಿರೋ ನಿನ್ ಪ್ರೀತಿ ದೊಡ್ಡದಾ? ಯೋಚನೆ ಮಾಡು. ಆದ್ರೆ ಇಲ್ಲ, ಗೀದ್ರೆ ಇಲ್ಲ. ಭದ್ರಮ್ಮ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ರು. ಚಿಟಿಕೆಯಲ್ಲಿ ಹೋಗೋ ಪ್ರಾಣದ ಬಗ್ಗೆ ಯೋಚನೆ ಮಾಡಿ ಜೀವನ ಪೂರ್ತಿ ಭಾವನ್ ನೆನ್ಪಲ್ಲೇ ಅಳ್ತಾ ನರ್ಕ ಅನ್ಭವಿಸ್ತಾ ಹೀಗೆ ಇರ್ತೀಯ ನೀನು?
ಪರಿಣಿಕಾ, ಯೋಚನೆ ಮಾಡಬೇಡ. ತಗೋ, ನಿನ್ ಬಗ್ಗೆ ಯೋಚನೆ ಮಾಡದಿರೋರ್ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ತಗೋ ಪರಿಣಿಕಾ. ನೀನೆ ಅಂದ್ಯಲ್ಲ ನಾನಿನ್ನ ಅಕ್ಕ ಅಂತ. ಈ ಅಕ್ಕ ಅಮ್ಮನ ಜಾಗದಲ್ಲಿದ್ದು ಹೇಳ್ತಿದ್ದಾಳೆ. ತಗೋ ಪರಿಣಿಕಾ. ಏ ಪುಣ್ಯ, ನನ್ನ ಹತ್ರನೇ ಸವಾಲ್ ಹಾಕ್ತ್ಯಾ? ನಿನ್ ತಾಯಿ ಹುಟ್ಟಾಳೆ ಅಂತ ಆಸೆ ಪಡ್ತಿದ್ಯಾ ಅಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲೇ ನಿನಗೆ ಎಲ್ಲ ಗೊತ್ತಾಗತ್ತೆ. ನಿನ್ ಕನ್ಸು ಕನ್ಸಾಗೆ ಉಳ್ದು ಹೋಗತ್ತೆ. ಪರಿಣಿಕನ್ನ ಹಾವ ಕಳ್ಸಿದೀನಿ, ನೋಡ್ತಿರೋ. ಈ ಕೇಸರಿನ ಎಲ್ಲಿಟ್ಟೆ ನಾನು? ಹಾ, ಕೋಣೆಲೆ ಮರ್ತ್ಬಿಟ್ಟೆ. ಅಮ್ಮ ಪುಣ್ಯ, ಒಂದು ನಿಮಿಷ. ತಗೊಮ್ಮ, ಹಾಲು ಕುಡಿ. ಈಗ ಯಾಕಮ್ಮ ಇದೆಲ್ಲ? ಈಗ ನೀನು ಒಬ್ಳಲ್ಲ ಅಮ್ಮ, ಅದಕ್ಕೆ ಮುದ್ದಾಗಿರೋ ಮಗು ಹುಟ್ಟಬೇಕು ಅಂತ ಕೇಸರಿ ಕೂಡ ಹಾಕಿದ್ದೀನಿ. ಕುಡಿ ಪುಣ್ಯ. ಅತ್ತೆ ತುಂಬಾ ಪ್ರೀತಿಯಿಂದ ಕೊಡ್ತಿದಾರಲ್ವಾ, ಅದನ್ನ ಕುಡಿದ್ರೆ ಮುದ್ದು ಮುದ್ದಾಗಿ ಮಗು ಹುಟ್ಟೋದಲ್ಲ ಅತ್ತೆ, ಹೊಟ್ಟೆನಲ್ಲೇ ಮಗು ಸತ್ತು ಹೋಗುತ್ತೆ.
ಈಗಾಗ್ಲೇ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಇನ್ ಮುಂದೆ ನೀನ್ ಯಾವ ಕೆಲಸನೂ ಮಾಡಬಾರ್ದು. ನಾನು ಪರ್ಣಿಕಾ ಮಾಡ್ತೀವಿ ಅಲ್ವಾ ಪರ್ಣಿಕಾ? ಹಾ ಹೌದು ಅತ್ತೆ. ಅಮ್ಮ, ನಾನು ಪುಣ್ಯ ಸ್ವಲ್ಪ ಹೊರಗೋಗಿ ಬರ್ತೀವಿ. ಹಾ ಸರಿ ಕಂದ. ಬಾ ಪುಣ್ಯ. ಅಮ್ಮ ಪುಣ್ಯ ಹುಷಾರು. ಬಾ.